ಇಷ್ಟೊತ್ತು ನಾವು ದೇವಿಯನ್ನ ಹೇಗೆ ಕೂರಿಸ್ಬೇಕು ಅಥವಾ ಕಲಶ ಸ್ಥಾಪನೆಯೋ ಇಲ್ಲ ದೇವಿಯನ್ನ ಯಾವ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ಬೇಕು ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಆದ್ರೆ ಪೂಜೆ ಮಾಡುವಂತವರು ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ ತಿಳಿಸ್ಬೋದು. ಪ್ರಥಮವಾಗಿ ಇದು ವಿಶೇಷವಾಗಿ ನಾವು ದೇವರಿಗೆ ಪೂಜೆ ಮಾಡುವಂತಹ ನಾವು ಮನುಷ್ಯರಾದ್ದಕ್ಕೆ ಅದನ್ನು ಮೊದಲದಾಗಿ ತಿಳ್ಕೊಳ್ಬೇಕು. ಯಾಕೆಂದರೆ ಮನುಷ್ಯ ಎನ್ನುವಂಥವನು ಚಂಚಲ ಜೀವಿ. ಪ್ರತಿ ಕ್ಷಣಕ್ಕೂ ಬೇರೆ ಬೇರೆ ವಿಧವಾದಂತಹ ಒಂದು ಭಕ್ತಿ ಆಗಿರ್ಬೋದು, ಭಾವನೆಯನ್ನಾಗಿರ್ಬೋದು ಅವನು ತೋರಿಸಿಕೊಡ್ತಾ ಇರ್ತಾರೆ. ಆ ವಿಧಾನದಲ್ಲಿ ನಾವು ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಅಶಕ್ಯರು. ಅದಕ್ಕಾಗಿ ನಮ್ಮಲ್ಲಿ ನಿಯಮಗಳನ್ನು ಹಾಕ್ಕೊಂಡಿದ್ದಾರೆ. ಪ್ರಥಮವಾಗಿ ಬೆಳಗ್ಗೆ ಶುಭ್ರವಾದಂತಹ ನೀರಿನಿಂದ ಸ್ನಾನವನ್ನು ಮಾಡಿ ಶುಚಿತ್ವವಾದಂತಹ ಬಟ್ಟೆಯನ್ನು ಅವರು ತೊಟ್ಟು ಭಗವತಿಗೆ ಪ್ರಸಾದವನ್ನು ಮಾಡಬೇಕಾದರೂ ಸಹಿತ ಮಾತನಾಡದೆ, ಅಂದರೆ ಭಗವತಿಯ ಆರಾಧನೆಯನ್ನೇ ಮಾಡ್ತಾ ಭಗವತಿಯ ಕಲ್ಪನೆಯನ್ನೇ ಮಾಡ್ತಾ ಆ ಪ್ರಸಾದವನ್ನು ಸಿದ್ಧಗೊಳಿಸಿ ತದನಂತರದಲ್ಲಿ ನಾವು ಶುಚಿತ್ವವಾಗಿ ಸುಖಾಸನ ಅಂತ ಹೇಳ್ತೇವೆ. ಅಂದರೆ ನಮ್ಮ ದೇಹದ ಯಾವುದೇ ನೋವುಗಳು ಸಹಿತ ನಮಗೆ ಗೊತ್ತಾಗದ ಹಾಗೆ ಸುಖವಾದಂಥ ಆಸನದಲ್ಲಿ ಕುಳಿತು ಆ ಭಗವತಿಯ ಸೇವೆಯನ್ನು ಮಾಡುವುದು. ವಿಶೇಷವಾಗಿ ಇದರಲ್ಲಿ ನಾವು ಪೂಜೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ. ಇದರಲ್ಲಿ ವಿಶೇಷವಾಗಿ ಅವಳಿಗೆ ಅರ್ಚನೆಯನ್ನು ಮಾಡುವಂಥದ್ದು. ಅರ್ಚನೆ ಕುಂಕುಮಾರ್ಚನೆಯನ್ನು ಮಾಡಿ ಅವಳ ಸಹಸ್ರನಾಮದಿಂದಾಗಿರ್ಬೋದು ಅಥವಾ ಅಷ್ಟೋತ್ತರದಿಂದಾಗಿರ್ಬೋದು ಅರ್ಚನೆಯನ್ನು ಮಾಡಿ ಅವಳಿಗೆ ಸಂತೋಷಗೊಳಿಸಬೇಕು ಅಂತ ಶಾಸ್ತ್ರ ಹೇಳುವಂಥದ್ದು. ಈ ರೀತಿಯಾಗಿ ಅವರು ಶುಚಿತ್ವವಾಗಿ ಯಾವುದೇ ಅನ್ಯಮನಸ್ಕರಿಲ್ಲದ ಹಾಗೆ, ಯಾವುದೇ ರೀತಿಯಾದಂತಹ ಬೇರೆ ಆಲೋಚನೆಗಳಿಲ್ಲದ ಹಾಗೆ ಯಾವಾಗ ತಾಯಿಯನ್ನು ಅವರು ಶುಭ್ರವಾಗಿ ಕುಳಿತು ದೇವರನ್ನು ಆರಾಧನೆ ಮಾಡ್ತಾರೆ, ಆ ತಾಯಿ ಜಗನ್ಮಾತೆ ಅವರಿಗೆ ಸದಾಕಾಲ ಒಲಿದು ಅವರಿಗೆ ಆರೋಗ್ಯವನ್ನು ಕೊಡ್ತಾರೆ. ಐಶ್ವರ್ಯ ಅನ್ನುವಂಥದ್ದನ್ನು ಅವರ ಮನೆ ಸದಾಕಾಲ ನೆಲೆಸಿರ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ವಿಶೇಷವಾಗಿ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ತಾಯಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡ್ತಾರೆ. ರಾತ್ರಿಯೆಲ್ಲ ಜಾಗರಣೆಯನ್ನು ಮಾಡಿ ಆ ತಾಯಿಗೆ ಅಲಂಕಾರವನ್ನು ಮಾಡಿ ಬೆಳಿಗ್ಗೆ ಮತ್ತು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೂ ಆ ಒಂದು ಇಂಟ್ರೆಸ್ಟ್ ಇರೋದಿಲ್ಲ. ಪೂಜೆಯನ್ನು ಮಾಡಬೇಕು ಅನ್ನುವಂಥ ಇಂಟ್ರೆಸ್ಟೇ ಹೋಗಿರ್ತದೆ. ಅದಕ್ಕಾಗಿ ಆಡಂಬರದ ಆಚರಣೆ ಬೇಡ. ತಾಯಿ ಯಾವತ್ತೂ ನಾನು ಈ ರೀತಿ ಸೀರೆಯನ್ನು ಉಟ್ಟುಕೊಂಡು ಅಲಂಕಾರ ಮಾಡಿ ಕುಳಿತುಕೊಂಡು ಅಂತ ಎಲ್ಲೂ ಹೇಳಿಲ್ಲ. ಅದು ಅವರವರ ಭಾವಕ್ಕೆ, ಅವರವರ ಭಕುತಿಗೆ. ತದನಂತರದಲ್ಲಿ ಯಾರು ಅದನ್ನು ಸುಲಲಿತವಾಗಿ ಶುಭ್ರವಾಗಿ ಅವರು ಮಾಡಲಿಕ್ಕೆ ಬೆಳಗಿನ ಜಾವ ಮಾಡುವಂಥ ಪೂಜೆಯನ್ನು ಮನಸ್ಸಿನಿಂದ ಏಕ ಮನಸ್ಸಿನಿಂದ ಮಾಡುವುದು ಉತ್ತಮ. ರಾತ್ರಿಯೆಲ್ಲ ಜಾಗರಣೆ ಎದ್ದು ಒಂದು ಸೀರೆಯನ್ನು ಉಡಿಸಿ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ನಮ್ಮ ಹತ್ರ ಆಗೋದಿಲ್ಲ ಅನ್ನುವಂಥ ಮಾತು ತುಂಬ ಜನ ಆಡ್ತಾರೆ. ಅದು ಅಕ್ಷರಶಃ ತಪ್ಪು. ರಾತ್ರಿಯೆಲ್ಲ ದೇವರಿಗೆ ಸೇವೆ ಮಾಡಿದಾಗ ಆಗಲಿಲ್ಲ. ಅದಕ್ಕಾಗಿ ಬೆಳಿಗ್ಗೆ ಪೂಜೆ ಪ್ರಾಮುಖ್ಯತೆಯನ್ನು ಕೊಡಿ. ರಾತ್ರಿ ನೀವು ಸಮಯಾವಕಾಶ ಇದ್ದರೆ ಮಾತ್ರ ದೇವಿಗೆ ಅಲಂಕಾರವನ್ನು ಮಾಡಿ. ಅದಲ್ಲದಿದ್ದರೆ ದೇವಿಗೆ ನಿಮ್ಮ ಮನಸ್ಸಿನಿಂದ ಭಕ್ತಿಯಿಂದ ಹೂವನ್ನು ಅರ್ಪಣೆ ಮಾಡಿ ಆ ಕಲಶಕ್ಕೆ ಮಾಡುವಂತಹ ಪೂಜೆಯನ್ನು ಶುಭ್ರವಾಗಿ ಶುಚಿತ್ವವಾಗಿ ಏಕ ಮನಸ್ಸಿನಿಂದ ಏಕ ಸಂಕಲ್ಪದಿಂದ ನಮ್ಮ ದೀರ್ಘವಾದಂಥ ಸೌಮಂಗಲ್ಯ ವೃದ್ಧಿಯಾಗಲಿ ಅನ್ನುವಂಥ ರೀತಿಯಲ್ಲಿ ನೀವು ಸಂಕಲ್ಪದಿಂದ ಮಾಡಿ ಆ ತಾಯಿ ಜಗನ್ಮಾತೆ ನಿಮ್ಮ ಮನೆಯಲ್ಲೇ ನೆಲೆ ನಿಂತು ನಿಮಗೆ ಅನುಗ್ರಹವನ್ನು ಕೊಡ್ತಾರೆ ಅನ್ನೋದಕ್ಕೆ ಯಾವ ಸಂಶಯವೂ ಇಲ್ಲ. ಇನ್ನು ನೈವೇದ್ಯ ಅಂತೂ ಆಯ್ತು. ಅದೇ ರೀತಿ ಅದಕ್ಕಿಂತ ಮೊದಲು ನಾವು ಪಂಚಾಮೃತವನ್ನ ದೇವಿಗೆ ಸಲ್ಲಿಸ್ತೀವಿ. ಈ ಪಂಚಾಮೃತವನ್ನ ಸಲ್ಲಿಸುವಾಗ ಕೆಲವರಿಗೆ ಗೊಂದಲಗಳಿರುತ್ತೆ. ಮೊದಲು ಮೊಸರ, ತುಪ್ಪನ, ಆಮೇಲೆ ಸಕ್ಕರೆನ, ಈ ತರ ಅದು ಏನೇನು ಪಂಚಾಮೃತದಲ್ಲಿ ಇರುವಂತದ್ದು ಮತ್ತೆ ಅದು ಹೇಗೆ ಸಮರ್ಪಣೆ ಮಾಡೋದು? ಪಂಚಾಮೃತ ಅಂದ್ರೆ ನಾವು ಹೇಳುವಂಥದ್ದು ಮಧ್ಯೆ ಕ್ಷೀರಂ ಪೂರ್ವ ಭಾಗೇ ದಧೀನಿ ಆದ್ಯಂ ಯಾಮ್ಯೇ ವಾರುಣಿ ವೈ ಮಧೂನಿ ಏವಂ ಸ್ಥಾನೇ ಶರ್ಕರಾ ಚೋತ್ತರೇ ಚ ಸಂಸ್ಥಾಪೇವಂ ದೇವತಾ ಪೂಜನೀಯಾ ಅನ್ನುವಂಥ ಮಾತಿದೆ. ಅಂದ್ರೆ ಮಧ್ಯದಲ್ಲಿ ಕ್ಷೀರವನ್ನು ಇಟ್ಟು ಪೂರ್ವ ಭಾಗದಲ್ಲಿ ಮೊಸರನ್ನು ಇಡಬೇಕು. ಮಧ್ಯೆ ಕ್ಷೀರಂ ಪೂರ್ವಭಾಗೇ ದಧೀನಿ ಆದ್ಯಂ ಯಾಮ್ಯೆ ಆಗ್ನೇಯದಲ್ಲಿ ಒಂದು ತುಪ್ಪವನ್ನು ಇಡಬೇಕು. ಹಾಗೆ ತದನಂತರದಲ್ಲಿ ಮಧುವನ್ನು ಅಂದರೆ ಜೇನುತುಪ್ಪವನ್ನು ಇಡಬೇಕು. ತದನಂತರದಲ್ಲಿ ಸಕ್ಕರೆ. ಇದು ಮಾತ್ರ ಪಂಚಾಮೃತ ಆಗ್ತದೆ. ಈ 5 ದ್ರವ್ಯ ಮಾತ್ರ ಪಂಚಾಮೃತ ಅಂತ ಹೇಳಿಸ್ಕೊಳ್ತದೆ. ತದನಂತರದಲ್ಲಿ ನಾವು ಅದಕ್ಕೆ ಯಾವ ಹಣ್ಣುಗಳನ್ನು ಕೊಚ್ಚಾಕ್ತೇವೋ ಅದು ಫಲಾಮೃತ ಆಗ್ತದೆ, ಪಂಚಾಮೃತ ಆಗೋದಿಲ್ಲ. ಈ 5 ದ್ರವ್ಯಗಳನ್ನು ಹಾಕಿದ್ದು ಮಾತ್ರ ಪಂಚಾಮೃತ. ಇದನ್ನು ದೇವರಿಗೆ ಅಭಿಷೇಕವನ್ನು ಮಾಡುವಂಥದ್ದು ಹೇಗೆ? ಪ್ರಥಮವಾಗಿ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು. ತದನಂತರದಲ್ಲಿ ಹಾಲನ್ನು ಹಾಕಬೇಕು. ಯಾವ ವಸ್ತುವನ್ನು ಪ್ರಥಮ ಹಾಕ್ತೇವೋ ತದನಂತರದಲ್ಲಿ ಶುದ್ಧೋದಕ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಲನ್ನು ಹಾಕಿ ಮತ್ತೆ 1 ಸ್ಪೂನು ನೀರನ್ನು ಹಾಕಿ ತದನಂತರದಲ್ಲಿ ಮತ್ತೆ ಮೊಸರನ್ನು ಹಾಕಿ ತದನಂತರದಲ್ಲಿ ತುಪ್ಪವನ್ನು ಹಾಕಿ ತದನಂತರದಲ್ಲಿ ಜೇನುತುಪ್ಪವನ್ನು ಹಾಕಿ ತದನಂತರದಲ್ಲಿ ಸಕ್ಕರೆಯನ್ನು ಹಾಕಿ ಈ ಪಂಚ ಅಮೃತಗಳ ಒಂದು ಅಭಿಷೇಕ ಆದ ಮೇಲೆ ಗಂಧ, ಅಕ್ಷತೆ, ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳ ಒಂದು ಅಭಿಷೇಕವನ್ನು ಮಾಡಿ
ತದನಂತರದಲ್ಲಿ ಅಕ್ಷತೋದಕದಿಂದ ಅಭಿಷೇಕ ಮಾಡಿ, ತದನಂತರದಲ್ಲಿ ಉಷ್ಣೋದಕದಿಂದ ಅಭಿಷೇಕ ಮಾಡಿ, ತದನಂತರದಲ್ಲಿ ಫಲ ಅಭಿಷೇಕವನ್ನು ಮಾಡಬೇಕು ಅಂತ ಶಾಸ್ತ್ರ ಇರುವಂಥದ್ದು. ಈ ರೀತಿಯಾಗಿ ಆ ದೇವಿಗೆ ಅಭಿಷೇಕವನ್ನು ಮಾಡತಕ್ಕಂಥದ್ದು. ಮನೆಯಲ್ಲಿ ವಿಗ್ರಹವಿದ್ದರೆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡತಕ್ಕಂಥದ್ದು, ಇಲ್ಲದಿದ್ದರೆ ಎಲ್ಲವನ್ನ ಮಿಶ್ರಣ ಮಾಡಿ ಅದನ್ನು ಭಗವತಿಗೆ ಒಂದೊಂದಾಗಿ ಒಂದೊಂದು ಹೂವಿನಲ್ಲಿ ಒತ್ತಿ ಅವಳಿಗೆ ಸಮರ್ಪಣೆಯನ್ನು ಮಾಡಬೇಕು. ಅಂದರೆ ಕಲಶಕ್ಕೆ ಅಭಿಷೇಕವನ್ನು ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಎಲ್ಲ ಅಮೃತವನ್ನು ಮಿಶ್ರಣ ಮಾಡಿ ಆ ಅಮೃತವನ್ನು ಕಲಸಿ ಆ ಅಮೃತದಿಂದ ಆ ಹೂವಿನಲ್ಲಿ ಸ್ವಲ್ಪ ಅದ್ದಿ ಭಗವತಿಯ ಕಲಶದ ಬುಡದಲ್ಲಿ ಆ ಒಂದು ಹೂವನ್ನು ಅರ್ಪಣೆಯನ್ನು ಮಾಡತಕ್ಕಂಥದ್ದು. ಈ ರೀತಿಯಾಗಿ ನಾವು ದೇವರಿಗೆ ಅಭಿಷೇಕವನ್ನು ಮಾಡಬೇಕು. ಸಾಕಷ್ಟು ಜನರಿಗೆ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬೇಕು ಅನ್ನೋ ಮನಸ್ಸಿನಲ್ಲಿ ಇಚ್ಛೆ ಇರುತ್ತೆ, ಆದ್ರೆ ವಾಸ್ತವವಾಗಿ ಅವರಿಗೆ ಮಾಡಕ್ ಆಗ್ತಾ ಇರಲ್ಲ. ಅಂತ ಸಂದರ್ಭದಲ್ಲಿ ಆ ಮನಸ್ಸಿನಲ್ಲಿ ಇಚ್ಛೆ ಇಟ್ಕೊಂಡವ್ರು ಏನ್ ಮಾಡ್ಬೋದು? ಈ ವ್ರತವನ್ನ ಯಾರು ಆಚರಣೆ ಮಾಡ್ತಾರೋ ಆ ವ್ರತವನ್ನು ಬಿಡ್ಲಿಕ್ಕಿಲ್ಲ. ಒಂದು, ಯಾರಿಗೆ ಇದನ್ನು ಮಾಡಬೇಕು ಅಂತ ಶಕ್ತಿ ಇದೆಯೋ ಅವರಿಗೆ ಮಾಡ್ಲಿಕ್ಕೆ ಆಗದೇ ಇರುವಂಥವರು ಯಾರಿರ್ತಾರೋ ಅವರು ಆ ವ್ರತದ ದಿವಸ, ಯಾವಾಗ ನಾವು ಹೇಳ್ತೇವೆ ಯಾವ ಶ್ರಾವಣ ಮಾಸದ ಪೌರ್ಣಿಮೆಯ ಹಿಂದಿನ 2ನೇ ಶುಕ್ರವಾರ, ಶ್ರಾವಣ ಮಾಸದ ಪ್ರಾರಂಭವಾದ 2ನೇ ಶುಕ್ರವಾರ ಈ ವ್ರತಾಚರಣೆಯನ್ನು ಮಾಡಬೇಕು ಅಂತ. ಆ ದಿವಸ ಶುಭ್ರರಾಗಿ ಅವರು ಯಾವುದಾದರೂ ಒಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿ ತಾಯಿಗೆ ಕುಂಕುಮಾರ್ಚನೆಯನ್ನು ಮಾಡಿಸಿ ಆ ಕುಂಕುಮಾರ್ಚನೆಯನ್ನು ತೆಗೆದುಕೊಂಡು ಅಲ್ಲಿ ಬರುವಂತಹ ಯಾರು ಭಕ್ತಾದಿಗಳಿದ್ದಾರೋ ಅವರಿಗೆ ಪ್ರಸಾದವನ್ನು ಕೊಡುವಂಥದ್ದು. ಒಂದಷ್ಟು ಮುತ್ತೈದೆಯರಿಗೆ ಭಾಗೀನವನ್ನು ಕೊಡತಕ್ಕಂಥದ್ದು. ಆ ರೀತಿ ಮಾಡೋದರಿಂದ ಆ ತಾಯಿಗೂ ಸಂತುಷ್ಟ ಆಗ್ತದೆ. ಇದು ವ್ರತಾಚರಣೆಯನ್ನ ಮಾಡಲಿಕ್ಕೆ ಅಶಕ್ತರಾದಂಥವರಿಗೆ ಈ ರೀತಿ ಮಾಡುವುದರಿಂದ ಅವರು ವ್ರತಾಚರಣೆ ಮಾಡಿದ ಒಂದು ಫಲವನ್ನು ಅವರು ಅನುಭವಿಸಬಹುದು. ಆ ಒಂದು ಫಲವನ್ನು ಅವರು ಆ ಅನುಗ್ರಹವನ್ನು ಅವರು ಪಡೆದುಕೊಳ್ಳುತ್ತಾರೆ ಅಂತ ಶಾಸ್ತ್ರ ಇದೆ. ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ವರಮಹಾಲಕ್ಷ್ಮಿಯ ಬಗ್ಗೆ ವೀಕ್ಷಕರಿಗೆ ಇರುವಂತಹ ಗೊಂದಲಗಳನ್ನ ಹಾಗೆ ಪೂಜಾ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀರಾ, ಗೊಂದಲಗಳನ್ನ ಪರಿಹರಿಸ್ಕೊಟ್ಟಿದ್ದೀರಾ. ಇಷ್ಟೊತ್ತು ನಿಮ್ಮ ಸಮಯವನ್ನ ನಮಗಾಗಿ ಕೊಟ್ಟಿದ್ದಕ್ಕಾಗಿ ತುಂಬುರದೇ ಧನ್ಯವಾದಗಳು. ಹಾಗೆ ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವರಮಹಾಲಕ್ಷ್ಮಿಯ ಹಬ್ಬ ಎಲ್ಲರಿಗೂ ಜ್ಞಾನ ಎನ್ನುವಂಥ ಐಶ್ವರ್ಯವನ್ನು ಕೊಟ್ಟು ಸದಾಕಾಲ ಎಲ್ಲರಿಗೂ ಒಳಿತನ್ನು ಉಂಟು ಮಾಡುತ್ತಾ ಲೋಕದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹಿತ ಆ ಜಗನ್ಮಾತೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು. ಹರಿ ಓಂ. ಸ್ವಸ್ತಿ. ವರಮಹಾಲಕ್ಷ್ಮಿ ವಿಶೇಷ ಸಂಚಿಕೆಯನ್ನ ನೀವು ಈಗಾಗಲೇ ನೋಡಿದ್ದೀರಾ. ಇನ್ನು ಹೆಚ್ಚಿನ ಮಾಹಿತಿಗಳು ಹಾಗೆ ಇದೇ ರೀತಿಯ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡ್ಕೊಳ್ಳಿ.